ನನ್ನ ದುಡ್ಡಲ್ಲಿ ನಾನೇ ಗಿಫ್ಟ್ ತಗೊಂತೀನಿ ಅನ್ನೋದು ಏನೋ ಒಂಥರ ನನಗೆ ಸ್ಪೆಷಲ್. ಇವಾಗ ಚೆನ್ನಾಗಿ ಕಾಣ್ತಿದ್ಯಾ? ಹೌದಾ? ಸೀರಿಯಸ್ಲಿ ಏನೋ ಒಂದು ಪಾಸಿಟಿವ್ ವೈಬ್ ಅದು. ಇದು ಸಿಟಿಯಲ್ಲೂ ಇದೆ ಆಂಜನೇಯ ಸ್ವಾಮಿ ಟೆಂಪಲ್. ಗೈಸ್ ಗುಡ್ ಮಾರ್ನಿಂಗ್. ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎವ್ರಿ ಸ್ಯಾಟರ್ಡೆ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೊರಡ್ತೀವಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾವು ಹೋಗ್ತಾ ಇದ್ವಿ. ನಾನು ವರುಣ್ ರೆಡಿಯಾಗಿ ಇವಾಗ ಕಾರಲ್ಲಿ ಕೂರ್ತಾ ಇದ್ದೀನಿ. ವಾಸ್ ವೇಟಿಂಗ್. ಹಾಯ್ ಗಾಯ್ಸ್, ಜೈ ಶ್ರೀರಾಮ್. ನಾವಿವತ್ತು ಎವ್ರಿ ಸ್ಯಾಟರ್ಡೆ ನಾವು ಟೆಂಪಲ್ಗೆ ಹೋಗ್ತೀವಿ. ತಮಿಡ್ಕಲ್ ಅಂತ, ಇಲ್ಲಿಂದ ಅರೌಂಡ್ 15 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಚಿತ್ರದುರ್ಗ ಅಂದರೆ ಮನೆಯಿಂದ ಟೆಂಪಲ್ಗೆ 15 ಕಿಲೋಮೀಟರ್ಸ್ ಆಗುತ್ತೆ ಎವ್ರಿ ಸ್ಯಾಟರ್ಡೆ. ನಾವು ಆಲ್ಮೋಸ್ಟ್ ನಾವು ಲವ್ ಮಾಡಿ ಸ್ಟಾರ್ಟ್ ಮಾಡಿದ್ದೆ 8 ಇಯರ್ಸಿಂದ ಲವ್ ಮಾಡ್ತಿಂದ 8 ಇಯರ್ಸ್ ಅಲ್ಲ, 10 ಇಯರ್ಸ್, 9.5 ಇಯರ್ಸ್ ಇಂದ ನಮ್ದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಅವಾಗಿಂದನೂ ನಾವು ಎವ್ರಿ ಸ್ಯಾಟರ್ಡೆ ನಾವು ಟೆಂಪಲ್ಗೆ ಹೋಗ್ತೀವಿ. ಇಲ್ಲಿ ಬಿಟ್ರೆ ನಾವು ದಾವಣಗೆರೆ ಅಂದ್ರೆ ಅವಾಗ ಲವ್ ಮದುವೆ ಹಾಕಿನ ಮುಂಚೆ ಯಾವಾಗಲೂ ಲಾಂಗ್ ಹೋಗ್ತಾ ಇದ್ವಿ. ದಾವಣಗೆರೆಗೆ ಹೋಗ್ತಾ ಇದ್ವಿ, ಇಲ್ಲಿಂದ 60-70 ಕಿಲೋಮೀಟರ್ಸ್. ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ಎವ್ರಿ ಸ್ಯಾಟರ್ಡೆ ನಾವು ಟೆಂಪಲ್ಗೆ ಹೋಗ್ತೀವಿ. ಆಂಜನೇಯ ಸ್ವಾಮಿ ಟೆಂಪಲ್ ಏನೋ ಹುಷಾರಿಲ್ದಾಗ ಆ ಥರ ಮಿಸ್ ಮಾಡ್ಕೊಂಡಿರ್ಬೋದು ಅಷ್ಟೇ. ಬಟ್ ಎವ್ರಿ ಸ್ಯಾಟರ್ಡೆ ತಮಿಡ್ಕಲ್ ಟೆಂಪಲ್ಗೆ ಹೋಗ್ತೀವಿ. ಯಾವತ್ತು ತಪ್ಪದೆ ಹೋಗ್ತೀವಿ, ಏನಂದ್ರೂ ಮಿಸ್ ಮಾಡಲ್ಲ. ಜಸ್ಟ್ ಹುಷಾರಿಲ್ಲ, ಏನಾದ್ರು ಬ್ಯುಸಿ ಇದ್ವಿ ಅವಾಗ ಮಾತ್ರ ನಾವು ಹೋಗಲ್ಲ. ಅಷ್ಟು ಟಿಫನ್ ಮನೇಲಿ ಮಾಡಿಲ್ಲ ಇವತ್ತು. ಅಂದ್ರೆ ಹೊರಗಡೆ ನಾವು ಆಕ್ಚುಲಿ ಡಯಟ್ ಎಲ್ಲ ಇದೀವಿ ನಾವು. ಇವಾಗ ಮಸಾಲಾ ದೋಸೆ ಆ ಥರ ಎಲ್ಲ ತಿನ್ನ, ನಾವು ಹೊರಗಡೆ ಹೋದ್ರು ಡಯಟೇ ಫಾಲೋ ಮಾಡೋದು. ಆಕ್ಚುಲಿ ವೀಕೆಂಡ್ ಅಂತ ಬಂದಾಗ ನಾವು ಹೊರಗಡೆ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ವೀಕೆಂಡ್ ಅಲ್ವಾ, ಇಡೀ ವಾರ ಬ್ಯುಸಿ ಇರ್ತೀವಿ. ಸ್ಯಾಟರ್ಡೆ ಸಂಡೇ ಫುಲ್ ಫ್ರೀ. ಆಕ್ಚುಲಿ ಇವತ್ತು ವರ್ಕ್ ಇದೆ ಸ್ವಲ್ಪ, ನನಗೆ ಮಾಡಬೇಕು. ಬಂದ ತಕ್ಷಣ ಮಾಡಬೇಕು ಮಾಡು. ಗೈಸ್, ಬ್ರೇಕ್ಫಾಸ್ಟ್ ಆಯಿತು. ನಾವು ಮನೆ ರುಚಿಗೆ ಹೋಗಿದ್ವಿ. ನಮ್ಮ ಚಿತ್ರದುರ್ಗದಲ್ಲಿ ಮನೆ ರುಚಿ ಫೇಮಸ್, ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಬ್ರೇಕ್ಫಾಸ್ಟ್. ಬಿಸಿಬೇಳೆ ಭಾತ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಹೌದಾ? ಪರವಾಗಿಲ್ಲ, ಚೆನ್ನಾಗಿತ್ತು. ಇವತ್ತು ಬಿಸಿಬೇಳೆ ಭಾತ್ ಇಷ್ಟ ಆಗ್ಲಿಲ್ಲ ನನಗೂ ಸ್ವಲ್ಪ ಟೇಸ್ಟ್ ಕಡಿಮೆ ಅಂತ ಅನ್ನಿಸ್ತು. ಬಟ್ ಯೂಶಲಿ ಚೆನ್ನಾಗಿರುತ್ತಲ್ವಾ ಅಲ್ಲಿ? ಚೆನ್ನಾಗಿರುತ್ತೆ. ದೋಸೆ ಎಲ್ಲ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಆಂಜನೇಯ ಸ್ವಾಮಿ ಟೆಂಪಲ್ಗೆ ಈಗ ಆನ್ ದ ವೇ. ಎಷ್ಟೊತ್ತಾಗುತ್ತೆ ಅಲ್ಲಿಂದ ಇಲ್ಲಿವರೆಗೂ? ಚಿತ್ರದುರ್ಗ ಸಿಟಿ ಅಂದ್ರೆ ಮನೆ ರುಚಿ ಹೋಟೆಲಿಂದ ಇಲ್ಲಿಗೆ ಅರೌಂಡ್ 10 ಕಿಲೋಮೀಟರ್ಸ್ ಆಗ್ಬೋದು. 10 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ಅಂದರೆ 10-12 ಕಿಲೋಮೀಟರ್ಸ್. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಕಾರಲ್ಲಾದರೆ 15 ಮಿನಿಟ್ಸಲ್ಲಿ ಹೋಗ್ಬೋದು. 20 ಮಿನಿಟ್ಸ್. ಸೊ ಎವ್ರಿ ಸ್ಯಾಟರ್ಡೆ ನಾವು ಹೋಗ್ತೀವಿ. ಇವತ್ತು ಹೋಗಿ ದರ್ಶನ ಮುಗಿಸ್ಕೊಂಡು ಹಾಗೆ ಕಾಫಿ ಕುಡಿತೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ತೋರಿಸ್ತೀನಿ, ಇನ್ನೊಂದು 10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಗಾಯ್ಸ್. ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಅದು ಏನೋ ಒಂದು ಪಾಸಿಟಿವ್ ವೈಬ್ ಅದು. ಇದು ಸಿಟಿಯಲ್ಲೂ ಇದೆ ಆಂಜನೇಯ ಸ್ವಾಮಿ ಟೆಂಪಲ್. ತುಂಬಾ ಹಳೆ ಟೆಂಪಲ್ ಇದು. ಅಂದ್ರೆ ಬಹಳ ಫೇಮಸ್ ಟೆಂಪಲ್. ಬಟ್ ಏನೋ ಒಂಥರ ಚೆನ್ನಾಗಿದೆ ಇದು. ಒಂದು 5 ಮಿನಿಟ್ಸ್, ಈ 5 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ. ತೋರಿಸ್ತೀವಿ. ಇದು ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇದಂದ್ರೆ ಈಗ ರೀಸೆಂಟ್ ಆಗಿ ಇದು ಎಂಟ್ರೆನ್ಸ್ ಕನ್ಸ್ಟ್ರಕ್ಷನ್ ಮಾಡಿದ್ದು ಈಗ ರೀಸೆಂಟ್ ಆಗಿ. ಟೆಂಪಲ್ ತಮಿಡ್ಕಲ್ ಅಂತ ಇದೆ. ತಮಿಡ್ಕಲ್ ಅನ್ನೋ ಊರಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್. ಇದು ತುಂಬಾ ಹಳೇದು ಗೈಸ್. ಇದು ತುಂಬಾ ಓಲ್ಡ್ ಟೆಂಪಲ್. ಇದು ಇವಾಗ ಚೆನ್ನಾಗಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡಿದ್ದಾರೆ. ತುಂಬಾ ಓಲ್ಡ್ ಟೆಂಪಲ್ ಇದು. 201 ಎಷ್ಟು 101 ಎಷ್ಟು ಅಂತ ಗೈಸ್, ಇದೇ ಟೆಂಪಲ್ಲು ಆಂಜನೇಯ ಸ್ವಾಮಿ ಟೆಂಪಲ್ ತಮಿಡ್ಕಲ್ಲು. ನಾವು ಈ ಟೆಂಪಲ್ಗೆ ಎವ್ರಿ ವೀಕ್ ಬರ್ತೀವಿ. ಇವಾಗ ಎಳ್ಬತ್ತಿ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗೀತು. ನೀವು ಈ ವಿಡಿಯೋ ನೋಡ್ತಿದ್ರೆ ಒಂದು ಸತಿ ಬಂದ್ಬಿಟ್ಟು ಚಿತ್ರದುರ್ಗ ಕಡೆ ಬಂದರೆ, ಇಲ್ಲಿ ಚಿತ್ರದುರ್ಗದಲ್ಲಿ ತಮಿಡ್ಕಲ್ ಯಾರೇ ಕೇಳಿದ್ರು ಹೇಳ್ತಾರೆ, ಅಡ್ರೆಸ್ ಹೇಳ್ತಾರೆ. ಯಾಕಂದರೆ ಇದು ಫೇಮಸ್ ಟೆಂಪಲ್ ಇದು.
ಗೈಸ್ ದರ್ಶನ ಆಯ್ತು, ನಾವಿವಾಗ ಹೋಗ್ತಾ ಕಾಫಿ ಇದೀವಿ ಕುಡಿಯಕ್ಕೆ ಗೈಸ್. ಇದು ಈಗ ಅದೇ ಹೇಳ್ತಾ ಇದ್ಲು ಗಾಯನ, ಕಾಫಿ ಕುಡಿಯಕ್ಕೆ ಅಂತ. ಅದೊಂದು ರೋಟೀನ್ ಇದು ಆಕ್ಚುಲಿ ನಮ್ದು. ಆಂಜನೇಯ ಸ್ವಾಮಿ ಟೆಂಪಲ್ ಬಂದ್ಬಿಟ್ಟು ಹೋಗ್ತಾ ಹೋಟೆಲಲ್ಲೇ ಕಾಫಿ ಕುಡಿಯಬೇಕು. ಸಂಡೇ ಸ್ಯಾಟರ್ಡೆ ಸಂಡೇ ಅಂತ ಬಂದ್ರೆ ನಾವ್ ಇದನ್ನೇ ಮಾಡೋದು. ಇನ್ನೇನ್ ಸ್ಪೆಷಲ್ ಇರುತ್ತೆ ನಮ್ದು. ಏನ್ ಸ್ಪೆಷಲ್? ಯಾಕೆ ಸ್ಪೆಷಲ್ ಇದೆ ಅಂತ ಏನಿರುತ್ತೆ ನಮ್ ಚಿತ್ರದುರ್ಗದಲ್ಲಿ ಅಷ್ಟೇ ಸ್ಪೆಷಲ್ ಅಷ್ಟೇ ಗೈಸ್. ಆಕ್ಚುಲಿ ಇದು ಇಷ್ಟೇ, ಮನೇಲಿ ಇರ್ತೀವಿ, ಬಿಟ್ರೆ ಟೆಂಪಲ್ ವಿಸಿಟ್ ಮಾಡ್ತೀವಿ, ಕಾಫಿ ಕುಡಿಯಕ್ಕೆ ಹೋಗ್ತೀವಿ, ಲಾಂಗ್ ಡ್ರೈವ್ ಹೋಗ್ತೀವಿ, ಮತ್ತೆ ಮನೆಗೆ ಹೋಗ್ತೀವಿ, ಇಷ್ಟೇ ನಡೆಯುತ್ತೆ. ಏನಾದ್ರು ಕೆಲಸಗಳ ಆಫೀಸ್ ಕೆಲಸ ಇದ್ರೆ ಇವ್ರು ಆಫೀಸ್ ಕೆಲಸ ಮಾಡ್ಕೊಂಡು ಕೂತ್ಕೊಂತಾರೆ, ನಂದು ಏನಾದ್ರು ಆಫೀಸ್ ಕೆಲಸ ಇದ್ರೆ ನಾನು ಮಾಡ್ಕೊಂಡು ಕೂತ್ಕೊಂತೀನಿ. ಹಾಗೆ ಟೈಮ್ ಸ್ಪೆಂಡ್ ಆಗುತ್ತೆ ವೀಕೆಂಡ್ ಅಲ್ಲ. ಇವತ್ತು ಬಿಸಿಲಿದೆ ಇವತ್ತು. ನೆನ್ನೆ ಮೊನ್ನೆ ಎಲ್ಲ ತುಂಬಾ ಚಳಿ ಇತ್ತು ಅಲ್ಲ, ತುಂಬಾ ಚಳಿ ಇತ್ತು. ನಮ್ಮ ಮನೆ ಹೇಗೆ ಅಂದ್ರೆ ಚಳಿ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಈ ಸಮ್ಮರ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಅಷ್ಟೊಂದು ಬಿಸಿಲಿರುತ್ತೆ. ಆ ರೀತಿ ನಮ್ಮ ಮನೆ. ಚಿಕ್ಕಮಂಗ್ಳೂರ್ ಟ್ರಿಪ್ಗೆ ಹೋಗಿದ್ವಿ. ಈ ವೀಕ್ ಏನು ಪ್ಲಾನಿಂಗ್ ಇಲ್ಲ. ನೆಕ್ಸ್ಟ್ ಯಾವ್ದಾದ್ರು ಟ್ರಿಪ್ಪಿಗೆ ಏನಾದ್ರು ಪ್ಲಾನ್ ಮಾಡೋಣ ಅಂತ ಇದೀವಿ, ನೋಡೋಣ. ಲೆಟ್ಸ್ ಸಿ. ಇವಾಗ ಚೆನ್ನಾಗಿ ಕಾಣ್ತಿದ್ಯಾ? ಹೌದಾ? ಸೀರಿಯಸ್ಲಿ ಸ್ಪೆಕ್ಟ್ ಚೆನ್ನಾಗಿ ಕಾಣ್ತಿದೆ. ಅದು ನಾನೇ ನಿನಗೆ ಗಿಫ್ಟ್ ಕೊಟ್ಟಿದ್ದೆ. ಹೌದು, ನೀನೇ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ, ಅಂದರೆ ನನಗೆ ಭಾಳ ಇಷ್ಟ ಆಯ್ತಿದೆ ಸ್ಪೆಕ್ಸ್. ಗೈಸ್, ಇದುವರೆಗೂ ಸ್ಪೆಕ್ಟ್ಗಳಾಗಿರಲಿ, ವಾಚ್ಗಳಾಗಿರಲಿ, ವಾಲೆಟ್ ಇವೆಲ್ಲ ನಾನೇ ಗಿಫ್ಟ್ ಕೊಡೋದು. ವರುಣ್ಗೂ ಅಷ್ಟೇ, ಅಂದರೆ ಅವನಿಗೆ ತಗೊಳ್ಳೋಕ್ಕೆ ಇಷ್ಟ ಆಗಲ್ಲ, ಇದೆಲ್ಲ ನಾನೇ ಕೊಡಬೇಕು ಗಿಫ್ಟ್. ಬಟ್ ನನ್ನ ದುಡ್ಡು ನಂದು ಹಾಕ್ತೀನಿ. ಹೌದಾ? ನಂದು ನಿಂದು ಬೇರೆ ಬೇರೆ ಇಲ್ಲ, ನಂದು ನಿಂದು ಒಂದೇ. ಪಾಕಶಾಲಾಗೆ ಬಂದಿದ್ದೀವಿ, ಕಾಫಿ ಕುಡಿತಾ ಇದ್ದೀವಿ. ಪಾಕಶಾಲಾ ತುಂಬ ಹತ್ತಿರ ನಮ್ಮ ಮನೆಗೆ. ಸ್ವಲ್ಪ ದೂರ ಹೋದರೆ ಅದು ಯಾವ ಹೋಟೆಲ್ ಹೆಸರು ಏನು ಹೇಳೋದು? ನೈವೇದ್ಯಂ ಅಂತ ಇದೆ. ಅಲ್ಲೂ ಭಾಳ ಹೋಗ್ತೀವಿ. ಸ್ವಲ್ಪ ಕ್ವಿಕ್ಕಾಗಿ ಬರಬೇಕು ಅಂದರೆ ನಾವು ಪಾಕಶಾಲಾಗೆ ಬರ್ತೀವಿ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನನಗೆ ಅಷ್ಟೊಂದು ಗಿಫ್ಟ್ಸ್ಗಳೆಲ್ಲ ತರಿಸ್ತೀನಿ ವರುಣ್ಗೋಸ್ಕರ. ವರುಣ್ ಹತ್ರನೇ ದುಡ್ಡು ಇಸ್ಕೊಂಡು ವರುಣ್ ಹತ್ರನೇ ದುಡ್ಡನ್ನ ಕೊಡಿಸಿ ಅದೇ ಗಿಫ್ಟ್ ಆಗಿ ನಾನು ವರುಣಿಗೆ ಕೊಡ್ತೀನಿ. ಇದು ತುಂಬಾ ಖುಷಿ ಆಗುತ್ತೆ ಆ ಟೈಮಲ್ಲಿ. ಇದು ಟಾಂಟ್ ಹೊಡಿತಿದ್ಯಾ? ಖುಷಿ ಆಗುತ್ತೆ ಅಂದ್ರೆ ನನ್ನ ದುಡ್ಡಲ್ಲಿ ನನಗೆ ಗಿಫ್ಟ್. ನಂದು ನಿಂದು ಅಂತ ಏನು ಬೇರೆ ಭೇದ ಭಾವ ಇಲ್ಲ, ಆಯ್ತಾ? ಆ ಥರ ಏನಿಲ್ಲ, ಇದು ನಿಂದು ಭೇದ ಭಾವ ಅಂತ ಏನಿಲ್ಲ. ಬಟ್ ನನ್ನ ದುಡ್ಡಲ್ಲಿ ನಾನೇ ಗಿಫ್ಟ್ ತಗೊಂತೀನಿ ಅನ್ನೋದು ಏನೋ ಒಂಥರ ನನಗೆ ಸ್ಪೆಷಲ್. ಗೈಸ್, ಹಾಗೆ ಮಾತಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀವಿ. ಬಾಯ್.